ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೆಕ್ಕೆಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಿ. ಮೆಕ್ಕೆಕಾಯಿ ಅಂತಂದ್ರೆ ಈ ಥರ ರಾಮ್ ಮೆಕ್ಕೆಕಾಯಿ ಅಂತೀವಿ ನಾವು. ಮೆಕ್ಕೆಕಾಯಿ ಅಂತಂದ್ರೆ ಸಣ್ಣ ಮೆಕ್ಕೆಕಾಯಿ ಬರ್ತಾವೆ, ಇಷ್ಟಿಷ್ಟೇ ಹೊಲ್ದಾಗ ಸಿಗ್ತಾವೆ ಅವು. ಆ ಮೆಕ್ಕೆಕಾಯಿ ಬೇರೆ, ಅವು ಜವಾರಿ ಮೆಕ್ಕೆಕಾಯಿ ಅಂತೀವಿ. ಇವಕ್ಕೆ ರಾಮ್ ಮೆಕ್ಕೆಕಾಯಿ ಅಂತೇಳಿ ಕರೀತಾರೆ ಈ ಕಡೆ ಎಲ್ಲ. ಈ ಥರ ಸ್ವಲ್ಪ ಹಸಿರು ಇದ್ದದ್ದು ಇದ್ರೆ ಚಟ್ನಿ ಕುಟ್ಲಿಕ್ಕೆ ಬರ್ತದೆ. ನಾನು ಚಟ್ನಿನೂ ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ಇದು ಏನದಲ್ಲ ಸ್ವಲ್ಪ ಹಣ್ಣು ಆಗಿರ್ತದೆ. ಇದು ಪಲ್ಯಕ್ಕೆಲ್ಲ ಯೂಸ್ ಆಗ್ತದೆ. ಇದು ಪಲ್ಯಕ್ಕೆ ಬರ್ತದೆ, ಇದು ಟೇಸ್ಟ್ ಆಗುತ್ತೆ, ಎರಡೂ ಸೇಮ್ ಇರ್ತದೆ. ಆಮೇಲೆ ಎಲ್ಲ ಇದಕ್ಕೆ ಏನೇನು ಬೇಕಂತ ನೋಡಿರಿ. ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಬೇಕು, ಸಾಸಿವೆ ಬೇಕು, ಜೀರಿಗೆ ಬೇಕು, ಆಮೇಲೆ ಒಂಚೂರು ಮಸಾಲೆ ಪುಡಿ, ಖಾರ ಪುಡಿ, ಉಪ್ಪು, ಆಮೇಲೆ ಶೇಂಗದ ಪುಡಿ ಬೇಕು, ಆಮೇಲೆ ಕರಿಬೇವು, ಆಮೇಲೆ ಕೊತ್ತಂಬರಿ, ಒಂಚೂರು ಕೊತ್ತಂಬರಿ ಇಟ್ಕೊಂಡೀನಿ. ಆಮೇಲೆ ಬೆಲ್ಲ ಬೇಕು. ಈ ಥರ ಏನದಲ್ಲ ಹೋಳು ಈ ಥರ ಇದು ಕಾಯಿ ಹಿಂಗಿರ್ತಾವೆ, ಇವನ್ನೇನದಲ್ಲ ಈ ಥರ ಹೆಚ್ಕೊಂಡ್ಬಿಟ್ಟು ಇದನ್ನು ಸ್ವಚ್ಛಾಗಿ ತೊಳ್ಕೊಂಡು ಬೀಜ ಎಲ್ಲ ತೆಗೆದುಬಿಡ್ಬೇಕು. ಹೆಚ್ಚು ಮುಂದೆ ತೆಗೆದ್ರೂ ನಡೀತದೆ, ನೀರು ಹಾಕಿ ತೊಳ್ಕೊಂಡ್ರೆ ನಡೀತದೆ. ಈ ಥರ ಬೀಜ ಇರ್ತದೆ ಇದು. ಯಾಕಂದ್ರೆ ಹೊಟ್ಟೆಗೆ ಹೋದ್ರೆ ಹೊಟ್ಟೆ ಜಾಡಿಸ್ತದೆ, ತಡೆಯಂಗಿಲ್ಲ ಇದು. ಈ ಬೀಜ ಎಲ್ಲ ತೆಗೆದುಬಿಟ್ಟು ಫಕ್ತ್ ಈ ಥರ ಎಲ್ಲ ಮಾಡ್ಕೊಂಡು ಹೋಳುಗಳು ಸಣ್ಣ ಹೋಳು ಇಟ್ಕೋಬೋದು, ಅಥವಾ ಉದ್ದುದ್ದು ಹೋಳು ಹೆಚ್ಕೋಬೇಕು. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ನೀವು. ಈಗ ನೋಡಿರಿ, ನಾನು ಪಲ್ಯ ಮಾಡಲಿಕ್ಕೆ ಶುರು ಮಾಡ್ತೀನಿ ನೋಡಿರಿ. ಮೊದಲು ಗ್ಯಾಸ್ ಹಚ್ಚಿಬಿಟ್ಟು ಬುಟ್ಟಿ ಇಟ್ಟೀನಿ. ಆಮೇಲೆ ಇವಾಗ ಒಂದೆರಡು ಚಮಚ ಎಣ್ಣೆ ಹಾಕ್ತೀನಿ. ಇದು ಪಲ್ಯ ಭಾಳ ರುಚಿ ಆಗ್ತದೆ. ನೀವು ಬೆಲ್ಲ ತಿನ್ನಂಗಿಲ್ಲ ಅಂತಂದರೆ ಬೆಲ್ಲ ಬಿಟ್ಟು, ಅಥವಾ ಶುಗರ್ದವ್ರು ಯಾರಪ್ಪ ಮನೆಯೊಳಗೆ ನಾವು ಬೆಲ್ಲ ಹೆಂಗೆ ಹಾಕೋದು, ಇದನ್ನ ಯಾಕೆ ಮಾಡೋದು ಅಂತಂದರೆ ನೀವು ಬೆಲ್ಲ ಹಾಕಬೇಡ್ರಿ. ಅವ್ರಿಗೆ ಬೇರೆ ತೆಗೆದುಬಿಟ್ಟು ನೀವು ಉಳಿದವರೆಲ್ಲ ಬೆಲ್ಲ ಹಾಕ್ಕೋಬೋದು. ಇಲ್ಲ ನಡೀತದೆ ಒಂಚೂರು ಬೆಲ್ಲ ಅಂತಂದರೆ ನೀವು ಬೆಲ್ಲನೂ ಹಾಕ್ಕೋಬೋದು. ಇದು ಯಾಕಂದ್ರೆ ಒಂಚೂರು ಹುಳಿ ಸಿಹಿ ಇರ್ತದೆ ಇದು ಕಾಯಿ, ಅದಕ್ಕೆ ಇದು ಕಂಪಲ್ಸರಿ ಬೆಲ್ಲ ಬೇಕೇ ಬೇಕು. ತಿಲ್ಲಾರ್ದವ್ರು ಇದ್ದರೆ ನಡೀತದೆ, ಅಡ್ಡಿ ಇಲ್ಲ, ಬಿಟ್ಟು ಬಿಡ್ಬೋದು ಅಷ್ಟೇ. ಇದು ಸ್ವಲ್ಪ ಎಣ್ಣೆ ಕಾಯ್ದುಗಳನ್ನೇ ಸಾಸಿವೆ ಜೀರಿಗೆ ಹಾಕ್ತೇನೆ ನೋಡಿರಿ. ಚೂರು ಹಿಂಗೆ ಬೇಕು. ಈಗ ನೋಡಿರಿ, ಸಾಸಿವೆ ಜೀರಿಗೆ ಚಿಟಪಟ ಅಂದಗಳನ್ನೇ ಈಗ ಕರಿಬೇವು ಹಾಕ್ತೇನೆ ನೋಡಿರಿ. ಕರಿಬೇವು ಹಾಕಿಂದ ನೋಡಿ, ಈಗ ಇದು ಕರಿಬೇವು ಆದಗಳನ್ನೇ ಇದಕ್ಕೆ ಈ ಕಾಯಿ ಸುರುತ್ತೇನೆ ನೋಡಿ. ಇವೆಲ್ಲ ಹೆಚ್ಚಿಟ್ಕೊಂಡು ಹೋಳು ಹಾಕ್ಬಿಡ್ತೀನಿ. ಆಮೇಲೆ ಇದಕ್ಕೆ ಒಂಚೂರು ಹಿಂಗೆ ಹಾಕ್ತೀನಿ, ಆಮೇಲೆ ಹಾಕ್ತೀನಿ ಇದಕ್ಕೆ, ಇಲ್ಲಾಂದ್ರೆ ಹೊತ್ತದ ಅಂತೇಳಿ. ಏನು ಹಿಂಗಿದೆ ಅಲ್ಲ, ಹಿಂಗಿಡು. ಈಗ ಇದಕ್ಕೆ ಏನು ಮಾಡಬೇಕು, ಉಪ್ಪು ಹಾಕಿಬಿಡ್ತೇನೆ. ಅಂದರೆ ಉಪ್ಪು ಹಾಕಿದ್ರೆ ಜಲ್ದಿ ಬೇಯ್ತದೆ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ತೇನೆ ಒಂದೇ ಸಲಕ್ಕೆ. ನೀವು ಉಪ್ಪು ನೋಡ್ಕೊಂಡು ಹಾಕೋರಿ, ಜಾಸ್ತಿ ಉಪ್ಪು ಆದರೆ ರುಚಿ ಆಗಂಗಿಲ್ಲ. ಆಮೇಲೆ ಬೇಕಾದ್ರೆ ಕಡಿಮೆ ಬಿದ್ದರೆ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಬೋದು ನಾವು.
ದೊಡ್ಡದು ಈ ಕಡೆ ನಡುವೆ ಮುಚ್ಚಣಿಕೆ ತೆಗೆದುಕೊ. ಅದು ಬೀಳಿದೆ ಒಂದು ಸ್ವಲ್ಪ ಜಾಸ್ತಿ ನೋಡಿರಿ. ಈಗ ಒಂಚೂರು ಅರಿಶಿನ ಪುಡಿ ಹಾಕಿ ನೋಡಿರಿ. ಸ್ವಲ್ಪ ಮೊದಲು ಎಣ್ಣೆಗೆ ಉಪ್ಪು ಅರಿಶಿನ ಪುಡಿ ಎಲ್ಲ ಒಗ್ಗರಣೆ ಹಾಕಿಂದ ಹಿಂಗೆ ಈಗ ನೋಡಿರಿ ಈ ಥರ ಆಗಲ್ಲ. ಈಗೇನು ಮಾಡ್ತೀನಿ, ನೀರು ಹಾಕಿಬಿಡ್ತೀನಿ. ಇದಕ್ಕೆ ಚೆಂದಾಗಿ ಕುದಿಬೇಕು. ಇದ್ರ ಸಿಪ್ಪಿ ಏನದಲ್ಲ ಭಾಳ ಬಿರುಸಿರ್ತದೆ, ಅದಕ್ಕೆ ಚೆಂದ ಕುದಿಬೇಕಿದೆ ಮೆತ್ತಗೆ. ಇದೇನದಲ್ಲ ಭಕ್ರಿ ಭಾಳ ರುಚಿ ಬರ್ತದೆ. ಚಪಾತಿಗಿಂತ ಭಕ್ರಿಗೆ ರುಚಿ ಆಗುತ್ತೆ. ಆಮೇಲೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಇದ್ರ ರಸ ಅದೆಲ್ಲ ಭಾಳ ಟೇಸ್ಟ್ ಆಗುತ್ತೆ. ಒಟ್ಟು ಭಕ್ರಿಗೆ ಮಾತ್ರ ಭಾಳ ಟೇಸ್ಟ್ ಇದೆ ಚಪಾತಿಗಿಂತ. ಈಗ ನೋಡಿರಿ ಇದು ಖಾರ ಪುಡಿ ಹಾಕ್ತೇನೆ ನೋಡಿರಿ. ಇದು ಜವಾರಿ ಖಾರ ಪುಡಿ ಅದ ರೀ. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅದು ಏನೂ ಅಲ್ಲ, ಕಲರ್ ಭಾರಿ ಮಸ್ತ್ ಅದ. ಇದು ಇಲ್ಲೇ ನಾವೇ ಮೆಣಸಿನ್ಕಾಯಿ ತೊಗೊಂಡು ಇಲ್ಲೇ ಕುದಿಸಿದ್ದದ ಇದು ಮನೆ ಒಳಗನೆ. ಈಗ ಒಂಚೂರು ಮಸಾಲೆ ಪುಡಿ ಹಾಕ್ತೀನಿ. ನೀವು ಮಸಾಲೆ ಪುಡಿ ತಿನ್ನಂಗಿಲ್ಲಪ್ಪ ಅಂತಂದರೆ ನೀವು ಬಿಡ್ಬೋದು. ಈಗ ಇದಕ್ಕೆ ಶೇಂಗಾದ ಪುಡಿ ಹಾಕಿ. ಶೇಂಗಾದ ಪುಡಿ ಸ್ವಲ್ಪ ಚಲೋತ್ನಾಗೆ ಹಾಕ್ಕೊಂಡ್ರೆ ಭಾರಿ ಚೆಂದ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿಬಿಡ್ತೇನೆ ನೋಡಿ. ನೀವು ಬೆಲ್ಲ ತಿನ್ನಂಗಿಲ್ಲ ಅಂತಂದ್ರೆ ಬಿಡ್ಬೋದು, ಹಾಗೇನಿಲ್ಲ. ಒಂದು ಸ್ವಲ್ಪ ಹಾಕ್ತೇನೆ ನಾನು ಬೆಲ್ಲ. ಈಗ ಇದಕ್ಕೆ ಒಂಚೂರು ಕೊತ್ತಂಬರಿ ಹಾಕ್ತೇನೆ. ನೀವು ಬೇಕಂದ್ರೆ ಪಲ್ಯ ಆದಮೇಲೆ ಮತ್ತೂ ಹಾಕ್ಕೋಬೋದು ಕೊತ್ತಂಬರಿ. ನಾನು ಮುಂಚೆನೇ ಹಾಕಿಬಿಟ್ಟಿನಿ. ಇವಾಗ ಇದನ್ನು ಮುಚ್ಚಿಬಿಡ್ತೇನೆ. ಇದು ಕುದಿಬೇಕು 5 ರಿಂದ 10 ನಿಮಿಷ ಚಲೋ ಕುದಿಬೇಕು, ಮೆತ್ತಗಾಗಬೇಕಿದು. ನೀವೇನಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ. ಆಮೇಲೆ ನಿಮಗೇನಾರ ಇದ್ರಾಗ ಡೌಟ್ಸ್ ಇದ್ರೆ, ಆಮೇಲೆ ಬೇರೆ ವೆರೈಟಿ ಏನಾರ ರೆಸಿಪಿಗಳು ಬೇಕಾಗಿತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸುತ್ತಾರೆ. ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಂತ. ಮಸಾಲೆ ಪುಡಿ ಭಾಳ ಕೇಳಲಿಕ್ಕತ್ತಾರ ಒಬ್ಬರು, ಅದಕ್ಕೆ ಅದನ್ನು ಮಾಡಬೇಕಾಗ್ಯದ. ನನಗೆ ಟೈಮ್ ಸಿಕ್ಕಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾನು ಮಾಡ್ತೀನಿ ಸದ್ಯ. ಇಷ್ಟರೊಳಗನೆ ಮಸಾಲೆ ಪುಡಿ ರೆಸಿಪಿನೇ ಹಾಕ್ತೀನಿ. ಅದೇ ನೀವೇನು ತಿಳ್ಕೊಬೇಡ್ರಿ. ಹಂಗೆ ನೀವೇನು ನನಗೆ ಕಮೆಂಟ್ ಮಾಡ್ತೀರಿ, ಪ್ರತಿಯೊಂದು ರೆಸಿಪಿ ನಾನು ಶೇರ್ ಮಾಡಿದಾಗ ನೀವು ಅದಕ್ಕೆಲ್ಲ ಕಮೆಂಟ್ ಮಾಡ್ತೀರಿ. ತುಂಬ ಧನ್ಯವಾದ ನಿಮಗೆ. ಇದೇ ರೀತಿ ನೀವು ನಮ್ಮ ವಿಡಿಯೋಕ್ಕೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಆಮೇಲೆ ನಮ್ಮ ವಿಡಿಯೋ ನಿಮಗೆ ಚಲೋ ಅನ್ನಿಸ್ತು ಅಂತಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ, ಹೀಗೆ ಕಂಟಿನ್ಯೂ ಮಾಡ್ರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ ಪಲ್ಯ ಕುದಿಲಿಕ್ಕತ್ತದ. ನೋಡಿ ಎಷ್ಟು ಚಂದ ಕುದಿಲಿಕ್ಕತ್ತದ.
ಇದು ಎಲ್ಲ ಉಪ್ಪು ಖಾರ ಮಸಾಲೆ ಶೇಂಗಾದ ಪುಡಿ ಎಲ್ಲ ಕುದಿಬೇಕು. ಕುದ್ದು ಈ ಥರ ಎಣ್ಣೆ ಬಿಟ್ಕೋಬೇಕು ಸುತ್ತಲೂ. ಅಂದರೆ ಪಲ್ಯ ಟೇಸ್ಟ್ ಭಾಳ ಬರ್ತದೆ. ಎಷ್ಟು ಕುದಿಸ್ತೀವಿ ಅಷ್ಟು ರುಚಿ ಬರ್ತದೆ. ಇದು ಇನ್ನೂ ಕುದಿಬೇಕು. ಕುದ್ದು ಇನ್ನೂ ಗಟ್ಟಿ ಬರ್ಬೇಕು ಇದು ರಸ. ಈ ರಸ ನೋಡಿರಿ ನಾವು ಅನ್ನಕ್ಕೆ ಹಚ್ಕೊಂಡು ತಿಂದ್ರೆ ಟೇಸ್ಟ್ ಆಗುತ್ತೆ. ಇವತ್ತೇನು ಸಾಂಬಾರದು ಮಾಡಿಲ್ಲಪ್ಪ ಅಂತಂದರೆ ಇದರದ್ದೇ ರಸ ಹಚ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ಟೇಸ್ಟ್ ಆಗುತ್ತೆ. ನೀವು ಒಂದು ಸಲ ಮಾಡಿರಿ ನೋಡಿ. ಇವು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಈ ಮೆಕ್ಕೆಕಾಯಿ ಭಾಳ ಸಿಗ್ತಾವೆ ಸೀಸನ್ನಾಗ. ಆಮೇಲೆ ಇದಕ್ಕಿಂತ ಸಣ್ಣ ಮೆಕ್ಕೆಕಾಯಿ ಸಿಗ್ತಾವೆ, ಅದು ಒಂಥರ ಟೇಸ್ಟೇ ಆಗುತ್ತೆ ಪಲ್ಯ. ಅವು ಮಾರಲಿಕ್ಕೂ ಬರ್ತಾವೆ ಸಂತೆ ಒಳಗೆ. ಆಮೇಲೆ ಹಿಂಗೆ ಹೊಲದಾಗೂ ಸಿಗ್ತಾವೆ ನಮ್ಮ ಕಡೆ ಎಲ್ಲ. ಈ ಮೆಕ್ಕೆಕಾಯಿ ಯಾವಾಗಲೂ ಸಿಗ್ತಾವೆ ಇವು. ಅದ್ರ ಮೇಲೆ ಒಂದು ಪುಸ್ತಕ ಈ ಪಲ್ಯ ಕುದೀತಾನೆ ನಾವೇನು ಮಾಡೋಣ, ಇದನ್ನು ಸರ್ವ್ ಮಾಡಲಿಕ್ಕೆ ನಾವು ಹೆಂಗೆ ಊಟ ಮಾಡಬೇಕು, ಏನೇನು ಮಾಡ್ತೀವಿ ಅಂತ, ಏನೇನು ಹಾಕ್ಕೊಂಡು ಊಟ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತೀನಿ. ಅಷ್ಟರಾಗೆ ಇದು ಪಲ್ಯ ಕುದೀತದೆ. ನೋಡಿರಿ ಇವಾಗ ಎಷ್ಟು ಫರ್ಕ್ ಆಯ್ತು ನೋಡಿರಿ. ಈಗ ನೋಡಿ ಎಲ್ಲ ಕುದ್ದುಬಿಟ್ಟು ಗಟ್ಟಿ ರಸ ಬತ್ತು ನೋಡಿರಿ. ಎಷ್ಟು ಚಂದ ಕುದ್ದದ ಪಲ್ಯ ನೋಡಿರಿ. ಈ ಪಲ್ಯ ಇದು ಆಗ್ಯದ. ಇದನ್ನು ಇಳಿಸ್ಬಿಡ್ತೀನಿ ಕೆಳಗೆ. ಗ್ಯಾಸ್ ಆರಿಸ್ಬಿಡ್ತೀನಿ ನೋಡಿ. ಗ್ಯಾಸ್ ಆರಿಸ್ಬಿಟ್ಟು ಈ ಪಲ್ಯ ಸರ್ವ್ ಮಾಡೋಣ. ನೋಡಿರಿ ಎಷ್ಟು ಚೆಂದ ಆಗ್ಯದ. ಸುತ್ತಲೂ ಎಲ್ಲ ರಸ ನೋಡಿರಿ ಎಷ್ಟು ಗಟ್ಟಿ ಆಗ್ಯದ. ಈ ಮೆಕ್ಕೆಕಾಯಿ ಪಲ್ಯ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತದೆ, ಭಾಳ ರುಚಿ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡೀನಿ. ಮಾರ್ಕೆಟ್ನಾಗೆಲ್ಲ ಸಿಗ್ತಾವೆ ಇವು. ಮೆಕ್ಕೆಕಾಯಿ ಅಂತಲೇ ಅಂತಾರೆ ಇವಕ್ಕೆ. ರಾಮ್ ಮೆಕ್ಕೆಕಾಯಿ ನಮ್ಮ ಕಡೆ ಅನ್ನೋದು. ಅದರ ಕೆಲವೊಂದು ಕಡೆ ಏನೇನು ಅಂತಾರೋ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಮಾತ್ರ ರಾಮ್ ಮೆಕ್ಕೆಕಾಯಿ ಅಂತಾರೆ. ನಾವು ಯಾವಾಗಲೂ ತರ್ತೀವಿ ಇವನ್ನ. ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಈಗ ನೋಡಿರಿ ಪಲ್ಯ. ಇದ್ರ ಜೊತೆಗೆ ನಾನು ಇವತ್ತು ಜೋಳದ ರೊಟ್ಟಿ ಮಾಡಿ ನೋಡಿರಿ. ಭಕ್ರಿ ಜೋಳದ ರೊಟ್ಟಿ. ಆಮೇಲೆ ಇದಕ್ಕೆ ನೋಡಿರಿ ಉಳ್ಳಾಗಡ್ಡಿ, ಸೌತೆಕಾಯಿ, ಆಮೇಲೆ ಇದು ಅಗಸೆ ಹಿಂಡಿ ಅದ. ಆಮೇಲೆ ತೊಕ್ಕು ಮಾಡಿದ್ವಿ, ತೊಕ್ಕು ಹಾಕ್ಕೊಂಡಿವಿ ಒಂಚೂರು. ಆಮೇಲೆ ಶೇಂಗದ ಕಾಳು. ಈ ತೊಕ್ಕು ನೋಡಿರಿ ಹುಳಿ ಸೈಡ್ ಬೇಕನ್ನಿಸ್ತದೆ. ಆಮೇಲೆ ನಾವು ತೊಕ್ಕಿನೊಳಗೆ ಗಜ್ಜರಿ ಹಾಕಿದ್ದೆ ರೀ. ನೋಡಿರಿ ಎಷ್ಟು ಚಂದವ, ಎಷ್ಟು ಬಿರುಸವ. ತೊಕ್ಕು ಎಷ್ಟು ಚಂದದ ನೋಡು. ಆಮೇಲೆ ಕೆಲವೊಬ್ಬರು ಹುಣ್ಚಿಕಾಯಿ ಹಿಂಡಿ ಅಂತಾರೆ, ನಾವು ತೊಕ್ಕು ಅಂತೀವಿ. ಇದನ್ನೇನದಲ್ಲ, ಇದಕ್ಕೊಂದನಿ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಏನೋ ಅಪರೂಪಕ್ಕೆ ತಿನ್ಬೋದು ಹಸಿ ಎಣ್ಣೆ. ನಾನು ಕಾಸಿಟ್ಟದ್ದು ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಈ ಅಗಸೆ ಹಿಂಡಿಗೆ ಇಷ್ಟು ಎಣ್ಣೆ ಹಾಕ್ತೀನಿ ನೋಡಿರಿ. ಇದು ತೊಕ್ಕು, ಅಗಸೆ ಹಿಂಡಿ, ಸೌತೆಕಾಯಿ, ಉಳ್ಳಾಗಡ್ಡಿ, ಭಕ್ರಿ, ಶೇಂಗದ ಕಾಳು, ಅದರ ಜೊತೆಗೆ ಮೆಕ್ಕೆಕಾಯಿ ಪಲ್ಯ. ಈ ನೋಡಿರಿ ಈ ಊಟ ಒಂದು ಸಲ ನೀವು ಮಾಡಿ ನೋಡಿದ್ರೆ ಮತ್ತೆ ಮಾಡ್ಕೋಬೇಕು ಅನ್ನಿಸ್ತದೆ ನಿಮಗೆ. ನೋಡಿರಿ ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ನೋಡಿರಿ ಈ ಥರ ಮಾಡಿ ನೋಡಿ. ನೀವು ಮಾಡ್ಕೊಂಡು ತಿಂದುಬಿಟ್ಟು ಹೆಂಗೆ ಬಂತಂತ ನನಗೆ ತಿಳಿಸುತ್ತೆ ಬರ್ರಿ. ನೋಡಿರಿ ಈ ಥರ ಅದ. ಮತ್ತೆ ನಾಳೆಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.